ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನೆಯಲ್ಲಿಯೇ ಕುಳಿತು ಹೇಗೆ ಸ್ವಯಂನ ಪರಿವರ್ತನೆಯನ್ನು ಮಾಡಿಕೊಳ್ಳುವುದು ಮತ್ತು ವಿಶ್ವ ಕಲ್ಯಾಣಕ್ಕಾಗಿ ಹೇಗೆ ಸಹಾಯ ಮಾಡಬಹುದು ಎಂಬ ಅನಂತಭಾಯಿಯವರ ಪ್ರಶ್ನೆಗೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಮೊದಲು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ಅಂದರೆ ನಾನು ಯಾರು, ನಾನು ಆತ್ಮ ಎನ್ನುವುದು ಈಗ ಕಾಮನ್ ಆಗಿ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಆದರೆ ಆತ್ಮ ತಾನು ದುಃಖದ ಜೀವನ ಅನುಭವಿಸಲು ಏನು ಕಾರಣ, ಆತ್ಮನ ಜನನ ಯಾವಾಗ ಆಯಿತು, ಇದೆಲ್ಲ ತಿಳಿಯಬೇಕು. ಬಾಪೂಜಿಯವರು ತಮ್ಮ ಅನೇಕ ವಿಡಿಯೋಗಳಲ್ಲಿ ಅನಂತ ಬ್ರಹ್ಮಾಂಡಗಳ ಸೃಷ್ಟಿ ಹೇಗಾಯಿತು ಮತ್ತು ನಮ್ಮ ಬ್ರಹ್ಮಾಂಡ, ಶಿವನು ಹೇಗೆ ಸೃಷ್ಟಿಯನ್ನು ರಚಿಸಿದ, ಮಹಾಬ್ರಹ್ಮಾಂಡ ಮತ್ತು ಯೂನಿವರ್ಸ್ ಹೇಗೆ ತನ್ನ ಕೆಲಸ ಮಾಡುತ್ತಿವೆ, ಆತ್ಮಗಳು ಹೇಗೆ ಹುಟ್ಟಿಕೊಂಡವು, ಆತ್ಮ ಈ ಬ್ರಹ್ಮಾಂಡದ ಆತ್ಮವೇ ಅಥವಾ ಮಹಾಬ್ರಹ್ಮಾಂಡದ ಆತ್ಮವೇ, ಇದೆಲ್ಲ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ಜ್ಞಾನವನ್ನು ವಿಸ್ತಾರವಾಗಿ ಪಡೆಯಬಹುದು. ಪರಂ ಸತ್ಯವನ್ನು ತಿಳಿದುಕೊಳ್ಳಬೇಕು. ಆತ್ಮವು ಭೂಮಿಗೆ ಇಳಿದು ಬಂದ ಮೇಲೆ ಅದರ ಜೀವನದ ಉದ್ದೇಶವೇನು ಎಂಬುದನ್ನು ತಿಳಿದುಕೊಳ್ಳಬೇಕು. ಇದನ್ನೆಲ್ಲ ತಿಳಿಯಲಿಕ್ಕೆ ಆಲ್ಮೈಟಿ ಪರಮಾತ್ಮ ಗೀತೆಯ ಜ್ಞಾನವನ್ನು ಕೃಷ್ಣನ ಮೂಲಕ ನೀಡಿದ್ದಾನೆ. ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್ ಮತ್ತು ಮಲ್ಟಿಪಲ್ ಯೂನಿವರ್ಸ್ ಇಂತಹ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತರ ಸೃಷ್ಟಿಕರ್ತ ಆಲ್ಮೈಟಿ ಬೇಹದ್ನ ತಂದೆ ಆಗಿದ್ದಾನೆ. ಈ ಬೇಹದ್ನ ತಂದೆಯನ್ನು, ಅವನ ಪರಂಧಾಮದ ಜ್ಞಾನವನ್ನು ಪಡೆಯಬೇಕು. ಈ ಪರಂಧಾಮಕ್ಕೆ ಹೋಗುವ ವಿಧಿಯನ್ನು ಬಾಪೂಜಿಯವರು ತಮ್ಮ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಅದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಿ. ಭೌತಿಕ ಜಗತ್ತಿನ ಪ್ರಾಪ್ತಿ ಎಲ್ಲರೂ ಮಾಡುತ್ತಾರೆ. ಎಲ್ಲರೂ ಭೌತಿಕ ಸಾಧನ ಸೌಲಭ್ಯಗಳನ್ನು ಹೊಂದಿದ್ದೇವೆ, ಸುಖ ಜೀವನವನ್ನು ಕೂಡ ಪಡೆದಿದ್ದೇವೆ. ಆದರೆ ಶಾಶ್ವತ ಆನಂದದ ಜೀವನ ಮತ್ತು ಶಾಶ್ವತ ಶಾಂತಿ, ಪರಂ ಶಾಂತಿ ಎಂಬುದು ಈ ಭೌತಿಕದಲ್ಲಿ ಇಲ್ಲ. ಭೌತಿಕ ಜಗತ್ತನ್ನು ಬಿಟ್ಟ ಮೇಲೆ ನಂತರ ಏನು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಇದೆಲ್ಲ ಜ್ಞಾನ ಇಲ್ಲಿಯೇ ತಿಳಿದು ಹೋದಾಗ ಮುಂದಿನ ಪಯಣ ಸುಗಮವಾಗುತ್ತದೆ. ಇದರ ಪ್ರಾಪ್ತಿಯನ್ನು ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದು. ಭಗವಂತನನ್ನು ಜ್ಞಾನದಿಂದ ಅರಿತು ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಕುಳಿತು ನಾನು ಆಲ್ಮೈಟಿ ಭಗವಂತನ ಪರಂಧಾಮದಲ್ಲಿ ಇದ್ದೇನೆ ಮತ್ತು ಅಲ್ಲಿಂದ ನನ್ನ ಆತ್ಮನಲ್ಲಿ ಚೈತನ್ಯ ಶಕ್ತಿಯೊಂದು ಬರುತ್ತಿದೆ ಮತ್ತು ಅದು ಹೆಚ್ಚಾಗುತ್ತಾ ಹೋಗುತ್ತಿದೆ. ಈ ಶಕ್ತಿಯಿಂದ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಪರಂ ಶಾಂತಿ ನೆಲೆಯಾಗುತ್ತಿದೆ ಎಂದು ಕಲ್ಪನೆ ಮಾಡಿಕೊಂಡು ಧ್ಯಾನಿಸುತ್ತಾ ಇರಬೇಕು. ಆಗ ನಮ್ಮ ಆತ್ಮನಲ್ಲಿ ಶಕ್ತಿ ಬರುತ್ತದೆ ಮತ್ತು ನಮ್ಮ ಈ ಸಂಕಲ್ಪದಿಂದ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿರುವ, ಅಂದರೆ ಯಾವ ಯಾವ ಬ್ರಹ್ಮಾಂಡಗಳಲ್ಲಿ ಮೃತ್ಯು ಅನ್ನುವುದು ಇದೆಯೋ ಅಲ್ಲೆಲ್ಲ ನಮ್ಮ ಈ ಪರಂ ಶಾಂತಿಯ ಸಂಕಲ್ಪದ ವೈಬ್ರೇಷನ್ ತಲುಪುತ್ತದೆ. ಹೀಗೆ ಮನೆಯಲ್ಲಿಯೇ ಇದ್ದು ಧ್ಯಾನಿಸಿ ವಿಶ್ವ ಕಲ್ಯಾಣಕ್ಕಾಗಿ ಸಂಕಲ್ಪವನ್ನು ಮಾಡಬಹುದು. ಆಗ ಈ ಶರೀರವನ್ನು ಬಿಟ್ಟಾಗ ಬೇಹದ್ನ ತಂದೆಯ ಬಳಿ, ಅವನ ಪರಂಧಾಮಕ್ಕೆ ಹೋಗಿ ಸೇರುತ್ತೇವೆ. ಓಮ್ ಆಫ್ ದಿ ಆಲ್ ಥಿಂಗ್ಸ್ ಇದು ಬಾಪೂಜಿಯವರನ್ನು ಕುರಿತು ಬರೆದ ಪುಸ್ತಕವಾಗಿದ್ದು, ಇದರಲ್ಲಿ ಈ ಧ್ಯಾನದ ವಿಧಿಯನ್ನು ವಿಸ್ತಾರವಾಗಿ ತಿಳಿಸಲಾಗಿದೆ. ಕೇವಲ ನಮ್ಮ ಬ್ರಹ್ಮಾಂಡವಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಪರಿವರ್ತನೆಯಾಗಬೇಕಿದೆ. ಆತ್ಮವು ಪರಂ ಆತ್ಮವಾದಾಗ ಇದೆಲ್ಲ ಸಾಧ್ಯವಾಗುತ್ತದೆ. ಯೋಗ ಧ್ಯಾನ ಹೆಚ್ಚಿಸುತ್ತಾ ಹೋದಂತೆ ಪರಿವರ್ತನೆ ತೀವ್ರವಾಗುತ್ತಾ ಹೋಗುತ್ತದೆ. ತತ್ವಗಳು ಪರಿವರ್ತನೆ ಆಗುತ್ತಾ ಹೋಗುತ್ತವೆ. ಮೊದಲು ಸೃಷ್ಟಿಯಾದಾಗ ಈ ಸೃಷ್ಟಿ ಪರಂ ತತ್ವದಿಂದ ಕೂಡಿತ್ತು. ನಂತರ ಅದರಲ್ಲಿ ಆತ್ಮಗಳ ಶಕ್ತಿ ಕ್ಷೀಣಿಸುತ್ತಾ ಹೋಗಿ ಬ್ರಹ್ಮಾಂಡಗಳಲ್ಲಿ ಪರಂ ತತ್ವ ಕಾಣೆಯಾಗುತ್ತಾ ಹೋಗಿ ಕೇವಲ ತತ್ವಗಳು ಉಳಿದುಕೊಂಡವು. ನಮ್ಮ ಭೂಮಿ 5 ತತ್ವದಿಂದ ಕೂಡಿದೆ. ಕೆಲವು ಬ್ರಹ್ಮಾಂಡಗಳಲ್ಲಿ 3 ತತ್ವಗಳಿವೆ. ಹೀಗೆ ಬಾಪೂಜಿಯವರ ಜೀವನದ ಉದ್ದೇಶ
ತತ್ವದಿಂದ ಕೂಡಿದ ಬ್ರಹ್ಮಾಂಡಗಳನ್ನು ಮೊದಲಿನ ಸ್ಥಿತಿಗೆ ಅಂದರೆ ಪರಂ ತತ್ವಕ್ಕೆ ತರುವುದು. ಅಂದರೆ ವಿನಾಶಿ ನಶ್ವರ ಬ್ರಹ್ಮಾಂಡಗಳು ಅಮರ ತತ್ವದಲ್ಲಿ ಬರುವಂತೆ ಮಾಡುವುದು. ಈ ಮಹಾನ್ ಪರಿವರ್ತನೆಯಲ್ಲಿ ಎಲ್ಲರೂ ಮನೆಯಲ್ಲಿಯೇ ಕುಳಿತು ಧ್ಯಾನ ಮಾಡಿ ಅನಂತ ಬ್ರಹ್ಮಾಂಡಗಳಲ್ಲಿ ಪರಂಶಾಂತಿಯ ವೈಬ್ರೇಷನ್ ಕಳಿಸುವ ಮೂಲಕ ಮಹಾನ್ ವಿಶ್ವ ಪರಿವರ್ತನೆಯಲ್ಲಿ ಸಹಕಾರವನ್ನು ನೀಡಬಹುದು. ತಮ್ಮ ಆತ್ಮ ಕಲ್ಯಾಣವನ್ನು ಕೂಡ ಮಾಡಿಕೊಳ್ಳಬಹುದು. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.